ಚಿನ್ನದ ಬೆಲೆ ಏಕೆ ಏರುತ್ತಿದೆ ಎಂಬುದನ್ನು ಕೂಡ ಮೊದಲು ತಿಳಿದುಕೊಳ್ಳೋಣ. ಜಾಗತಿಕ ಮಟ್ಟದಲ್ಲಿ ಯುದ್ಧ ಪರಿಸ್ಥಿತಿ, ಆರ್ಥಿಕ ಅನಿಶ್ಚಿತತೆ, ಡಾಲರ್ಸ್ ಮೌಲ್ಯ, ಬಡ್ಡಿ ದರಗಳಲ್ಲಿ ಬದಲಾವಣೆ ಇವೆಲ್ಲವೂ ಕೂಡ ಚಿನ್ನದ ಬೆಲೆ ಕೂಡ ಮುಂದೆ ಪರಿಣಾಮ ಬೀರುತ್ತದೆ. ಹೂಡಿಕೆದಾರರು ಕೂಡ ತಮ್ಮ ಹಣವನ್ನು ಕೂಡ ಸುರಕ್ಷಿತವಾಗಿ ಇಡಲು ಕೂಡ ಚಿನ್ನದ ಹೂಡಿಕೆ ಮಾಡಿದಾಗ ಬೇಡಿಕೆ ಹೆಚ್ಚಾಗಿದೆ, ಬೆಲೆ ಕೂಡ ಏರುತ್ತಿದೆ. ಇನ್ನೊಂದು ಕಡೆಗೆ ಬೆಳ್ಳಿ ಬೆಲೆಯೂ ಕೂಡ ಚಿನ್ನ ಬೆಲೆಯಲ್ಲೂ ಕೂಡ ಜೊತೆಗೆ ಏರಿಳಿತ ಕಾಣಿಸುತ್ತಿದೆ. ಕೈಗಾರಿಕೆಗಳಲ್ಲಿ ಬೆಳ್ಳಿಯ ಬಳಕೆ ಕೂಡ ಹೆಚ್ಚಿರುವುದರಿಂದ ಅದರ ಬೇಡಿಕೆ ಕೂಡ ಹೆಚ್ಚಾಗುತ್ತಿದೆ. ಸ್ನೇಹಿತರೆ, ನೀವು ಕೂಡ ಚಿನ್ನ ಖರೀದಿ ಮಾಡುವಾಗ ಯಾವಾಗಲೂ BIS ಹಾಲ್ಮಾರ್ಕ್ ಇರುವಂತಹ ಚಿನ್ನವನ್ನೇ ಖರೀದಿ ಮಾಡಿ. ಹಾಲ್ಮಾರ್ಕ್ ಇಲ್ಲದ ಚಿನ್ನವನ್ನು ಕೂಡ ಖರೀದಿ ಮಾಡದಿದ್ದರೆ ಮುಂದೆ ಮಾರಾಟ ಮಾಡುವಾಗ ನಷ್ಟ ಆಗುವ ಸಾಧ್ಯತೆ ಇರುತ್ತದೆ. 22 ಕ್ಯಾರೆಟ್ ಮತ್ತು 24 ಕ್ಯಾರೆಟ್ ಚಿನ್ನದ ವ್ಯತ್ಯಾಸವೇನು ಎಂಬುದನ್ನು ಕೂಡ ತಿಳಿದುಕೊಳ್ಳೋಣ. 24 ಕ್ಯಾರೆಟ್ ಚಿನ್ನ ಶುದ್ಧ ಚಿನ್ನವಾಗಿರುತ್ತದೆ, ಆದರೆ ಆಭರಣ ತಯಾರಿಸಲು ಅದು ಸೂಕ್ತವಾಗಿರುವುದಿಲ್ಲ. ಅದರಿಂದ ಹೆಚ್ಚಿಸಲು 22 ಕ್ಯಾರೆಟ್ ಚಿನ್ನದ ಆಭರಣಗಳನ್ನು ಖರೀದಿ ಮಾಡುತ್ತಾರೆ. ಮತ್ತೊಂದು ಮುಖ್ಯ ವಿಷಯ ಎಂದರೆ GST ಮತ್ತು ಮೇಕಿಂಗ್ ಚಾರ್ಜಸ್ ಕೂಡ ಅಂಗಡಿಗಳಲ್ಲಿ ಚಿನ್ನದ ದರಕ್ಕಿಂತ ಹೆಚ್ಚಾಗಿ ಮೇಕಿಂಗ್ ಚಾರ್ಜಸ್ ಹಾಗೂ GST ಸೇರಿಸಿ ಹಣ ಪಡೆಯುತ್ತಾರೆ. ಅದರಿಂದ ಖರೀದಿಸುವ ಮುನ್ನವೇ ವಿವಿಧ ಅಂಗಡಿಗಳಲ್ಲಿ ದರಗಳು ಹೋಲಿಕೆಗೆ ಮಾಡಿ. ಸ್ನೇಹಿತರೆ, ಇತ್ತೀಚಿನ ವರ್ಷಗಳಲ್ಲಿ ಚಿನ್ನದ ಬೆಲೆ ಕೂಡ ನಿರಂತರವಾಗಿ ಏರಿಕೆ ಆಗುತ್ತಿರುವುದರಿಂದ ನಾವು ಕೂಡ ನೋಡಿದ್ದೇವೆ. ಕೆಲವರು ಇದನ್ನು ಉತ್ತಮ ಹೂಡಿಕೆ ಎಂದು ಪರಿಗಣಿಸುತ್ತಾರೆ, ಆದರೆ ಚಿನ್ನದ ಬೆಲೆ ಕೂಡ ಯಾವಾಗಲೂ ಏರಿಕೆ ಆಗುತ್ತಿದೆ ಎಂದು ಭಾವಿಸುವುದು ತಪ್ಪು. ಕೆಲವೊಮ್ಮೆ ದೊಡ್ಡ ಮಟ್ಟದ ಇಳಿಕೆ ಕೂಡ ಆಗಬಹುದು. ನೀವು ಹೂಡಿಕೆಗಾಗಿ ಚಿನ್ನ ಖರೀದಿ ಮಾಡುತ್ತಿದ್ದರೆ ಒಮ್ಮೆ ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡುವ ಬದಲು ಹಂತವಾಗಿ ಖರೀದಿ ಮಾಡುವುದು ಉತ್ತಮ. ಇದರಿಂದ ಬೆಲೆ ಕೂಡ ಏರಿಳಿತ ಪರಿಣಾಮ ಕಡಿಮೆಯಾಗುತ್ತದೆ. ಬೆಳ್ಳಿ ಹೂಡಿಕೆ ಬಗ್ಗೆ ಮಾತನಾಡುವುದಾದರೆ ಬೆಳ್ಳಿಯಲ್ಲಿ ಉತ್ತಮ ಅವಕಾಶಗಳಿವೆ, ಆದರೆ ಬೆಳ್ಳಿಯ ಬೆಲೆ ಕೂಡ ಚಿನ್ನಕ್ಕಿಂತ ಹೆಚ್ಚು ಏರಿಳಿತ ಹೊಂದಿರುತ್ತದೆ. ಸ್ನೇಹಿತರೆ, ಭಾರತದಲ್ಲಿ ಮಾತ್ರವಲ್ಲದೆ ಅಮೆರಿಕ, ಚೀನಾ, ಯುರೋಪ್ ಮತ್ತು ಇತರ ದೇಶಗಳಲ್ಲಿ ಮಾರುಕಟ್ಟೆಗಳಲ್ಲಿ ಚಿನ್ನ ಬೆಲೆಯಲ್ಲೂ ಕೂಡ ನಿರ್ಧರಿಸುತ್ತದೆ. ಅದರಿಂದ ಕೇವಲ ಒಂದು ದೇಶದ ಬೆಳವಣಿಗೆಗಳಿಂದ ಮಾತ್ರ ಚಿನ್ನದ ಬೆಲೆ ಬದಲಾಗುವುದಿಲ್ಲ. ಬಹಳಷ್ಟು ಜನರು ಕೂಡ ಇವಾಗ ಚಿನ್ನ ಖರೀದಿ ಮಾಡಬೇಕಾ ಎಂದು ಕೇಳುತ್ತಾರೆ. ಇದಕ್ಕೆ ಒಂದೇ ಉತ್ತರ, ಎಲ್ಲ ನಿಮ್ಮ ಅಗತ್ಯ ಬಜೆಟ್ ಮತ್ತು ಹೂಡಿಕೆಯ ಉದ್ದೇಶವನ್ನು ಕೂಡ ಗಮನಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು. ನಿಮಗೆ ಮುಂದಿನ ಕೆಲವು ತಿಂಗಳುಗಳಿಂದ ಮದುವೆ ಅಥವಾ ಶುಭ ಕಾರ್ಯ ಇದ್ದರೆ ಅಗತ್ಯವಿರುವಷ್ಟು ಚಿನ್ನವನ್ನು ಕೂಡ ಈಗಲೇ ಖರೀದಿ ಮಾಡಬಹುದು. ಆದರೆ ಕೇವಲ ಬೆಲೆ ಏರಿಳಿತ ಎಂದು ಊಹಿಸಿ ಹೆಚ್ಚು ಹೂಡಿಕೆ ಮಾಡುವುದು ಅಪಾಯಕಾರಿ ಆಗಬಹುದು. ಚಿನ್ನದ ಬೆಲೆ ಕೂಡ ಏರಿದಾಗ ಜನರು ಕೂಡ ಖರೀದಿ ಮಾಡಲು ಹೆದರುತ್ತಾರೆ, ಆದರೆ ಕೆಲವೊಮ್ಮೆ ಬೆಲೆ ಇನ್ನೂ ಹೆಚ್ಚಾಗಬಹುದು. ಅದೇ ರೀತಿ ಬೆಲೆ ಕೂಡ ಇಳಿದಾಗ ಇನ್ನೂ ಇಳಬಹುದು ಎಂದು ಕಾಯುತ್ತಾರೆ. ಹೀಗಾಗಿ ಸರಿಯಾದ ಯೋಜನೆ ಮುಖ್ಯ. ಸ್ನೇಹಿತರೆ, ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡುವಾಗ ಬಿಲ್ ಕಡ್ಡಾಯವಾಗಿ ಪಡೆಯಿರಿ. GST ಬಿಲ್ ಹಾಗೂ ಹಾಲ್ಮಾರ್ಕ್ ಪ್ರಮಾಣ ಪತ್ರ ಇದ್ದರೆ ಭವಿಷ್ಯದಲ್ಲಿ ಯಾವುದೇ ಸಮಸ್ಯೆ ಎದುರಾಗುವುದಿಲ್ಲ. ಮುಂದಿನ ದಿನಗಳಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಪರಿಸ್ಥಿತಿ, ಡಾಲರ್ ಮೌಲ್ಯ ಮತ್ತು ಹೂಡಿಕೆದಾರರ ನಿರ್ಧಾರಗಳು ಚಿನ್ನದ ಬೆಲೆಯಲ್ಲಿ ಕೂಡ ಪ್ರಭಾವಿಸಬಹುದು. ಅದರಿಂದ ದಿನನಿತ್ಯ ಅಪ್ಡೇಟ್ಗಳನ್ನು ಗಮನಿಸುತ್ತಿರಬೇಕು. ವೀಕ್ಷಕರೇ, ನಿಮ್ಮ ಪ್ರಕಾರ ಚಿನ್ನ ಸರಿಯಾದ ಬೆಲೆ ಎಷ್ಟು ಇರಬೇಕು? ಸಾಮಾನ್ಯ ಜನರು ಸುಲಭವಾಗಿ ಖರೀದಿ ಮಾಡಲು ಯಾವ ಮಟ್ಟದ ಬೆಲೆ ಸೂಕ್ತ ಎಂಬ ನೀವು ಕೂಡ ಭಾವಿಸುತ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.